ನಮಸ್ತೆ ಸ್ನೇಹಿತರೆ, ನನ್ನ ಜ್ಯೋತಿಷ್ ಹರೀಶ್ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ. ಶನಿ ಈಗ ಮೀನರಾಶಿಯಲ್ಲಿದೆ. ಜುಲೈ 13ರಿಂದ ನವೆಂಬರ್ 28ರವರೆಗೆ ಶನಿ ರಾಯರು ವಕ್ರಿ ಆಗುತ್ತಾರೆ. ಆಗ ಹಿಂದಿನ ಮನೆಯ ಲೆಕ್ಕವನ್ನು ಮಾಡು. ಮೀನರಾಶಿಯಲ್ಲಿ ಶನಿ ಇದ್ದರೆ ಅದು ಕುಂಭರಾಶಿಗೆ ಲೆಕ್ಕ ತೆಗೆದುಕೊಳ್ಳುವ ಒಂದು ನಿಯಮ ಇದೆ. ಹಾಗೆ ಬೇರೆ ಬೇರೆ ಜ್ಯೋತಿಷರು ಬೇರೆ ಬೇರೆ ರೀತಿಯ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಹಾಗೆ ಮಕರ ರಾಶಿಯವರಿಗೆ 7.5 ಮುಗ್ದಿತ್ತು, ಅದು ಪುನಃ ಬರ್ತದೆ 5 ತಿಂಗಳು. ಹಾಗೆ ಅಷ್ಟಮದ ಶನಿ ಕರ್ಕಾಟಕ ರಾಶಿಯವರಿಗೆ, ಹಾಗೆ ತುಲಾ ರಾಶಿಯವರಿಗೆ ಪಂಚಮ ಶನಿ ಪ್ರಾರಂಭವಾಗ್ತದೆ. ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿದ್ದ ಶನಿ 11ನೇ ಮನೆ ಲಾಭಸ್ಥಾನಕ್ಕೆ ಹೋಗ್ತದೆ, ಅಥವಾ ಲಾಭಸ್ಥಾನದಲ್ಲಿ ಇದೆ ಅಂತ ಕ್ಯಾಲ್ಕುಲೇಷನ್ ಮಾಡಿಕೊಳ್ಬೇಕು. ವೃಷಭ ರಾಶಿಯವರಿಗೆ ಲಾಭಸ್ಥಾನ ಹೋಗಿ ಅದು ದಶಮ ಸ್ಥಾನಕ್ಕೆ ಬರ್ತದೆ. ಹಾಗೆ ವೃಷಭ ರಾಶಿಯವರಿಗೆ ಪುನಃ ಕೆಲಸದಲ್ಲಿ ತೊಂದರೆ ಮತ್ತು ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು. ಮಿಥುನ ರಾಶಿಗೆ 9ನೇ ಭಾಗ್ಯಸ್ಥಾನದಲ್ಲಿ ಶನಿ ಅಂತ ಅಂದಾಜು ಮಾಡಿಕೊಳ್ಬೇಕು. ಇಲ್ಲಿ ಮೇಷರಾಶಿ, ಕನ್ಯಾ ರಾಶಿ, ಧನು ರಾಶಿಗೆ ಒಳ್ಳೆಯ ಫಲವನ್ನು ಶನಿ ದೇವರು ಕೊಡುತ್ತಾರೆ. ಶನಿ ಮೀನರಾಶಿಯಲ್ಲಿ ವಕ್ರಿಯಾಗಿರುವುದರಿಂದ ಮೀನರಾಶಿ ಉತ್ತರ ದಿಕ್ಕಿನ ರಾಶಿ ಮತ್ತು ನೀರಿನ ರಾಶಿ, ಜಲರಾಶಿ. ಹಾಗೆ ರುದ್ರಾಭಿಷೇಕ ಮತ್ತು ಉತ್ತರ ಭಾರತ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದರೆ ಉತ್ತಮ. ಇದು ವಕ್ರಿ 27 ನವೆಂಬರ್ 2025 ಮುಗೀತದೆ. ಆಮೇಲೆ ಮೊದಲನೇ ಸ್ಥಿತಿಗೆ ಶನಿಯನ್ನು ನಾವು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗುತ್ತದೆ. ಬಡವರಿಗೆ, ರೋಗದಲ್ಲಿ ಬಳಲುತ್ತಿರುವವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ, ಇದರಿಂದ ಶನಿ ಶಾಂತಿ ಆಗುತ್ತದೆ. ಎಲ್ಲರಿಗೂ ವಂದನೆಗಳು.